ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಆಲೋಚನೆಯ ಬಗ್ಗೆ ಇಂದು ನಾವು ಚಿಂತನೆಯನ್ನು ಮಾಡಿದಾಗ ನಾವು ಯೋಚಿಸುವುದು ಅಥವಾ ಮಂಥನ ಮಾಡುವುದು ನಮ್ಮ ಜೀವನದ ಭಾಗವಾಗಿರುತ್ತದೆ. ಈ ರೀತಿ ನಾವು ಚಿಂತನೆಯನ್ನು ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚವು ಮಾನಸಿಕ ಚಿಂತೆಯಿಂದ ಪೀಡಿತವಾಗಿದೆ. ಮಾನಸಿಕ ಅಸಮತೋಲನವು ಸವಾಲುಗಳನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. ಅನೇಕ ಜನರು ಪರಿಹಾರದ ಬಗ್ಗೆ ಯೋಚಿಸುವ ಬದಲು ಸಮಸ್ಯೆಯ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಇದರಿಂದ ಹೊರಗೆ ಬರುವ ವಿಧಾನ ಸ್ನೇಹಿತರೆ, ಶಾಂತಿ, ಪವಿತ್ರತೆ, ಸಂತೋಷ ಮತ್ತು ಶಕ್ತಿಯಂತಹ ಪರಮಾತ್ಮನ ಗುಣಗಳನ್ನು ಧ್ಯಾನಿಸುವುದರಿಂದ ತುಂಬ ಪ್ರಯೋಜನಕಾರಿ ಎಂದು ನಾನು ಅರಿತುಕೊಂಡಿದ್ದೇನೆ. ಅತಿಯಾದ ಯೋಚಿಸುವ ಸಮಸ್ಯೆಯನ್ನು ನಿವಾರಿಸಲು ಇದು ನನಗೆ ಸಹಾಯ ಮಾಡುತ್ತದೆ. ಏನಾಗಬೇಕು ಅದು ಆಗುತ್ತದೆ, ಆದರೆ ನಾನು ಏನು ಯೋಚಿಸುತ್ತೇನೆ ಅಥವಾ ಪ್ರತಿಕ್ರಿಯಿಸುತ್ತೇನೆ ಎಂಬುದು ಸಂಪೂರ್ಣವಾಗಿ ನನ್ನ ಮೇಲೆ ಆಧಾರಿತವಾಗಿದೆ. ಪ್ರತಿದಿನ ಪರಮಾತ್ಮನೊಂದಿಗಿನ ಯೋಗ ಮಾಡುವುದರಿಂದ ಮಾನಸಿಕವಾಗಿ ಸಮತೋಲನವನ್ನು ಹೊಂದುತ್ತೇನೆ. ಆದ್ದರಿಂದ ವೀಕ್ಷಕರೇ, ನಾವು ಏನು ಯೋಚಿಸುತ್ತೇವೆ ಅಥವಾ ನಾವು ಏನು ಮಂಥನ ಮಾಡುತ್ತೇವೆ ಅದು ನಮ್ಮ ಜೀವನದ ಭಾಗವಾಗಿರುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಈ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.